ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿ ಈಸಿಯಾಗಿ ಬಾತ್ರೂಮ್ ಟೈಲ್ಸ್ ಕ್ಲೀನ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಿಮ್ಮ ಬಾತ್ರೂಮ್ ಟೈಲ್ಸ್ ಕೂಡ ಈ ರೀತಿಯಲ್ಲಿ ಗಲೀಜಾಗಿದ್ದರೆ ನಿಮಗೆ ಈ ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನೀವು ಖಂಡಿತ ಶುರುವಿಂದ ಕೊನೆ ತನಕ ನೋಡಿ. ನಾನೀಗ ತುಂಬ ಈಸಿಯಾಗಿರುವ ರೀತಿ ತೋರಿಸ್ಕೊಡ್ತಾ ಇರೋದು. ತುಂಬ ತಿಕ್ಕಬೇಕಾದ ಅಗತ್ಯ ಇಲ್ಲ ಬಾತ್ರೂಮು. ಮತ್ತು ಒಬ್ಬೊಬ್ಬರಿಗೆ ಕೈ ನೋವೆಲ್ಲ ಇರುತ್ತೆ ನೋಡಿ, ಅವರಿಗೆ ತುಂಬ ತಿಕ್ಕಲಿಕ್ಕೆಲ್ಲ ಆಗಲ್ಲ. ಆ ಥರ ಇರೋರಿಗೆಲ್ಲ ಈ ಒಂದು ಟಿಪ್ಸು ತುಂಬ ಯೂಸ್ಫುಲ್ ಆಗುತ್ತೆ. ವಿಡಿಯೋ ನೀವು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನಿಮಗೆ ವಿಡಿಯೋ ನೋಡಿದ ನಂತರ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಲಿಕ್ಕೆ ಮರಿಬೇಡಿ. ಮತ್ತು ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆಲ್ಲ ಜಸ್ಟ್ ವಿಡಿಯೋನೊಮ್ಮೆ ಶೇರ್ ಕೂಡ ಮಾಡ್ಕೊಳ್ಳಿ. ನಮಗೆ ಇಲ್ಲಿ ಬಾತ್ರೂಮ್ ಕ್ಲೀನ್ ಮಾಡಲಿಕ್ಕೆ ಫಸ್ಟಿಗೆ ಬೇಕಾಗಿರೋದು ಬೇಕಿಂಗ್ ಸೋಡಾ. ನಾನೀಗ ಟೇಬಲ್ ಸ್ಪೂನ್ ತೆಕ್ಕೊಳ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಬೇಕಿಂಗ್ ಸೋಡಾ ತೆಗಿತಾ ಇದ್ದೀನಿ. ಈ ಥರ ನಾನೀಗೊಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ. ಅದಾದ ನಂತರ ನಮಗೆ ಬೇಕಾಗಿರೋದು ಲಿಕ್ವಿಡ್. ನಾವೀಗ ಪಾತ್ರೆ ಎಲ್ಲ ತೊಳಿತೀವಲ್ಲ, ಆ ಲಿಕ್ವಿಡ್ ಬೇಕು. ನಿಮ್ಮ ಹತ್ರ ಯಾವ ಲಿಕ್ವಿಡ್ ಇದ್ದರೂ ತೆಗಿಬೋದು. ನಾನೀಗ ಪ್ರಿಲ್ ಲಿಕ್ವಿಡ್ ತೆಕ್ಕೊಂಡಿರೋದು ಪಾತ್ರೆ ತೊಳೆಯೋದು. ಇದು ಕೂಡ ನಾನು 2 ಟೇಬಲ್ ಸ್ಪೂನ್ ಆಗೋಷ್ಟು ತೆಗಿತಾ ಇದ್ದೀನಿ. ನಿಮ್ಮ ಹತ್ರ ಲಿಕ್ವಿಡ್ ಇಲ್ಲ ಅಂತಿದ್ದರೆ ಸರ್ಫೆಲ್ಲ ಇದ್ದರೆ ಸರ್ಫು ಕೂಡ ಯೂಸ್ ಮಾಡ್ಬೋದು. ಈ ಥರ ತೆಗೆದ ನಂತರ ಅದು ಮಿಕ್ಸ್ ಮಾಡಲಿಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬ ನೀರು ಸೇರಿಸಬೇಡಿ, ಸ್ವಲ್ಪ ನೀರು ಸೇರಿಸಿದ ನಂತರ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನೀಗ 2 ಸಲ ಸ್ವಲ್ಪ ಸ್ವಲ್ಪವಾಗಿ ನೀರು ಸೇರಿಸಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇನ್ನು ನಮಗೆ ಬಾತ್ರೂಮಲ್ಲಿ ಎಲ್ಲೆಲ್ಲ ತುಂಬ ಗಲೀಜಿದೆ ಅಲ್ಲೆಲ್ಲ ಈ ಥರ ಈ ಲಿಕ್ವಿಡನ್ನು ಈ ಥರ ಹಾಕ್ಕೊಳ್ಬೇಕು. ಸ್ವಲ್ಪ ಹಾಕಿದರೆ ಸಾಕು. ಈಗ ನಾನಿದು ಈ ಥರ ಹಾಕ್ತಾ ಇದ್ದೀನಿ. ನಮಗೆ ಸ್ಪೂನ್ ಬೇಕಿದ್ದರೆ ಸ್ಪೂನ್ ಯೂಸ್ ಮಾಡಿ ಕೂಡ ಹಾಕ್ಬೋದು. ನಾನೀಗ ಲೆಫ್ಟ್ ಸೈಡಲ್ಲಿ ಕ್ಯಾಮರಾ ಹಿಡಿದ ಕಾರಣ ಈ ರೀತಿಯಲ್ಲಿ ಹಾಕ್ತಾ ಇರೋದು. ಕರೆಕ್ಟಾಗಿ ಎಲ್ಲ ಸೈಡಿಗೂ ಹಾಕ್ಕೊಳ್ಳಿ. ಗಲೀಜಿರೋ ಎಲ್ಲ ಸೈಡಿಗೂ ಹಾಕೊಂಡ ನಂತರ ನಾವೀಗ ನಾರ್ಮಲ್ ಆಗಿ ಬಾತ್ರೂಮ್ ಕ್ಲೀನ್ ಮಾಡುವ ಬ್ರಷ್ ಇರುತ್ತೆ ನೋಡಿ, ಆ ಬ್ರಷಿಂದ ಈ ಥರ ಜಸ್ಟ್ ಒಮ್ಮೆ ತಿಕ್ಕಬೇಕು. ತುಂಬ ಶಕ್ತಿ ಏನು ಹಾಕಬೇಕು ಅಂತ ಇಲ್ಲ, ಜಸ್ಟ್ ಈ ಥರ ಮಾಡಿದರೆ ಸಾಕು. ನಾನೀಗ ವಿಡಿಯೋ ಸ್ಪೀಡ್ ಏನು ಮಾಡಲಿಲ್ಲ, ನಾನು ಸ್ವಲ್ಪ ಸ್ಪೀಡಲ್ಲಿ ಈ ಥರ ತಿಕ್ತಾ ಇರೋದು. ಇಲ್ಲಿ ನೋಡಿ, ಫಸ್ಟಿಗೆ ನಾನು ಒಂದು ಟೈಲ್ಸನ್ನು ಕ್ಲೀನ್ ಮಾಡಿ ತೋರಿಸ್ತೀನಿ, ಆಗ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಈ ಥರ ನಾನು ಬ್ರಷಿಂದ ತಿಕ್ತಾ ಇದ್ದೀನಿ. ಇಲ್ಲಿ ನೋಡಿ, ಒಂದು ಬಾತ್ರೂಮಿನ ಗಲೀಜೆಲ್ಲ ಹೋಗ್ತಾ ಇದೆ. ಈಗ ನಮಗೆ ಈ ರೀತಿಯಲ್ಲಿ ಬಾತ್ರೂಮ್ ಕ್ಲೀನ್ ಮಾಡಲಿಕ್ಕೆ ತುಂಬ ಟೈಮು ಕೂಡ ಬೇಡ. ಒಂದು 5 ನಿಮಿಷ ಎಲ್ಲ ಇದ್ದರೆ ತುಂಬ ಈಸಿಯಾಗಿ ಬಾತ್ರೂಮ್ ಕ್ಲೀನ್ ಮಾಡ್ಬೋದು. ಇಲ್ಲಿ ನೋಡಿ, ನಿಮಗೆ ಈಗ ಟೈಲ್ಸ್ ಡಿಫ್ರೆನ್ಸ್ ಗೊತ್ತಾಗುತ್ತೆ ನೋಡಿ. ನಾನು ಆಚೆ ಸೈಡಲ್ಲಿರುವ ಟೈಲ್ಸ್ ಏನು ಕ್ಲೀನ್ ಮಾಡಲಿಲ್ಲ. ಈ ಒಂದೇ ಟೈಲ್ಸ್ ನಾನೀಗ ಕ್ಲೀನ್ ಮಾಡ್ತಾ ಇರೋದು. ನಾನಿದು ಫಸ್ಟಿಗೆ ಮಾಡಿ ನೋಡಿ ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದ ಕಾರಣ ಮಾತ್ರ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇರೋದು. ಖಂಡಿತ ಈ ರೀತಿಯಲ್ಲಿ ಮಾಡಿದರೆ ನಿಮಗೆ ಕೂಡ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಕೈ ನೋವಿದ್ದರೆ ಕೂಡ ಈ ರೀತಿಯಲ್ಲಿ ಈಸಿಯಾಗಿ ಬಾತ್ರೂಮ್ ತುಂಬ ಕಷ್ಟ ಇಲ್ಲದೆ ಕ್ಲೀನ್ ಮಾಡ್ಬೋದು. ಈಗ ನಾನು ಚೆನ್ನಾಗಿ ಬ್ರಷಲ್ಲಿ ಈ ಥರ ತಿಕ್ಕಿದ ನಂತರ ನಾನು ಈಗ ನೀರು ಬಿಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಈಗ ಈ ಒಂದು ಟೈಲ್ಸ್ ಎಷ್ಟು ಚೆನ್ನಾಗಿದೆ, ಎಷ್ಟು ಕ್ಲೀನ್ ಆಗಿದೆ ಅಂತ ನೋಡಿ. ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತಲ್ಲ ಫ್ರೆಂಡ್ಸ್ ವಿಡಿಯೋದಲ್ಲಿ. ಇಲ್ಲಿ ನೋಡಿ, ಆಚೆ ಟೈಲ್ಸಲ್ಲಿ ಎಲ್ಲ ಗಲೀಜು ಅದೇ ರೀತಿಯಲ್ಲಿ ಇದೆ. ನಾನೀಗ ಕ್ಲೀನ್ ಮಾಡಿರುವ ಟೈಲ್ಸ್ನ ಡಿಫ್ರೆಂಟ್ ಮತ್ತು ಆಚೆ ಟೈಲ್ಸ್ನ ಡಿಫ್ರೆಂಟು ನೋಡಿ. ನನಗೆ ಒಂದೇ ಟೈಲ್ಸ್ ಇಲ್ಲಿ ಕ್ಲೀನ್ ಮಾಡಿರೋದು ನೋಡಿ, ತುಂಬ ವ್ಯತ್ಯಾಸ ಇದೆ. ಈಗ ನಾನು ಬಾತ್ರೂಮ್ ಪೂರ್ತಿ ಕ್ಲೀನ್ ಮಾಡಿದ್ದೀನಿ, ಎಲ್ಲ ತುಂಬ ಕ್ಲೀನಾಗಿ ನೀಟಾಗಿ ಬಂದಿದೆ. ಆಗ ಖಂಡಿತ ನೀವು ಕೂಡ ಒಮ್ಮೆ ಈ ಟಿಪ್ಸನ್ನು ಟ್ರೈ ಮಾಡಿ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ. ಮತ್ತು ಫ್ರೆಂಡ್ಸಿಗೆ ರಿಲೇಟಿವ್ಸ್ಗೆಲ್ಲ ವಿಡಿಯೋನ ಒಮ್ಮೆ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾರಾದರೂ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.